ಶೈಲು ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಚೆಂಡಿಗಾಗಿ ಸುಂದರತೆಯ ಚೆಂಡು, ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಎತ್ತರದ ಚೆಂಡು ಸಡನ್ಲಿ ನೆಗೆತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ. ಸುಂದರತೆ ಚೆಂಡು, ಮಹೇಶ ಮೊದಲ ಪ್ರಯತ್ನ ಸಫಲತೆಯನ್ನು ತಂದುಕೊಡ್ತಾ ಇಲ್ಲ. ಎರಡನೆಯ ಪ್ರಯತ್ನ 4 ಓಟಗಳ ಯಶಸ್ವಿ ಓಟಗಳು ಬರ್ತಾ ಇದೆ. 4 ಓಟಗಳ ಹೆಚ್ಚುವರಿ. ಮತ್ತೆ ಶೈಲು ಸ್ವೇಪ್ ಶಾಟ್ ಬರ್ತಾ ಇದೆ. ಉತ್ತಮ ರೀತಿಯ ಓಟಗಾರಿಕೆ ನಡೀತಾ ಇದೆ. ಓಟಗಳ ನಡುವೆ ಗೂಟಗಳನ್ನು ಕಸಿಯುವಂತಹ ಪ್ರಯತ್ನಗಳು ಜೀವ ತಂಡ ಮಾಡಿದ್ರು ಕೂಡ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ 5ಕ್ಕೆ ತಲುಪ್ತಾ ಇದೆ. 3 ಚೆಂಡಿನ ಮುಕ್ತಾಯದ ಬಳಿಕ ಶೈಲು ಎಸೆತಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಚೆಂಡು, ಓದರಿ ಆಘಾತ. ಮಹೇಶ್ ಅವರ ದಾಂಡುಗರ ಮಹೇಶ್ ಅವರ ಗಮನಕ್ಕೆ ತರ್ತಾ ಇದ್ದೇನೆ. ಒಂದು ವೇಳೆ ಹ್ಯಾಟ್ರಿಕ್ ಬೌಂಡ್ರಿ ತನ್ನ ದಾಳಿನ ಮುಖಾಂತರವಾಗಿ ದಾಖಲಿಸಿದ್ರೆ ನಜ್ರುಲ್ ಬೈ ಇವರ ಹಸ್ತದ ಮುಖಾಂತರವಾಗಿ 5,000 ರೂಪಾಯಿಗಳ ಬಹುಮಾನಗಳು ದೊರಕುತ್ತದೆ. ಗಮನಿಸಿಕೊಳ್ಳಿ, ಮಹೇಶ್ ಅವರು ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿಕೊಂಡ್ರೆ ನಜ್ರುಲ್ ಬೈ ಇವರ ಹಸ್ತದ ಮುಖಾಂತರವಾಗಿ 1,000 ರೂಪಾಯಿಗಳ ಬಹುಮಾನಗಳು ದೊರಕುತ್ತದೆ. ಅದೇ ರೀತಿ ದಾಂಡುಗಾರ ತಂಡ ಯಾರು ಕೂಡ ತನ್ನ ದಾಳಿನ ಮುಖಾಂತರವಾಗಿ ಒಂದು ಬೌಂಡರಿ ಕೂಡ ದಾಖಲಿಸಿಕೊಂಡ್ರು ಕೂಡ ಯಾರು ಕೂಡ ಎಲ್ಲ ದಾಂಡಿಗರು ಕೂಡ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರು ಕೂಡ ಯಾರೇ ದಾಂಡಿಗರು ಕೂಡ 1,000 ರೂಪಾಯಿಗಳ ಬಹುಮಾನಗಳು ದೊರಕುತ್ತದೆ. ಅದರ ಜೊತೆಗಾಗಿ ಓದರಿ ಆಘಾತ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಶೈಲು ಮಾಡಿ ಕೊಡ್ತಾ ಇದ್ದಾರೆ. ಹೊಸ ಆಟಗಾರ ಸತೀಶ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಮಹೇಶ ಇನ್ನೂ ಕೂಡ ಜೀವಂತವಾಗಿ ಅಂಕಣ ಒಳಭಾಗದಲ್ಲಿ ಉಳಿತಾ ಇದ್ದಾನೆ. ಹ್ಯಾಟ್ರಿಕ್ ಬೌಂಡರಿ ದಾಖಲಿಸಿಕೊಂಡ್ರೆ 1,000 ರೂಪಾಯಿಗಳ ಬಹುಮಾನಗಳು ದಾಂಡಿಗ ತಂಡಕ್ಕೆ ಮಾತ್ರ, ಗಮನಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ 6 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟಗಳು 5ಕ್ಕೆ 2 ಉದ್ದರಿಗಳ ಆಘಾತ. ನಜ್ರುಲ್ ಬೈರವರ ಹಸ್ತದ ಮುಖಾಂತರವಾಗಿ ದೊರಕುತ್ತದೆ 1,000 ರೂಪಾಯಿಗಳ ಬಹುಮಾನ. ದಾಂಡಿಗ ತಂಡಕ್ಕೆ ಮಾತ್ರ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರೆ ಮಾತ್ರ. ಓಟಗಳ ಅವಕಾಶಗಳು ದಾಖಲಿಸ್ತಾ ಇಲ್ಲ. ಅದ್ಯಾವ ರೀತಿಯ ಪಂದ್ಯಾಟವನ್ನು ಕೊಂಡೊಯ್ತಾರೆ ನೋಡಬೇಕಷ್ಟೇ. ಉತ್ತಮ ರೀತಿಯ ಆಟಗಾರರು ಜೀವ ತಂಡದ 2ನೇ ಓವರ್ ಆಗಿ
6 ಚೆಂಡಿನ ಮುಕ್ತಾಯದ ಬಳಿಕ 5 ಓಟಗಳ ದಾಖಲಾತಿ ಬರ್ತಾ ಇದೆ. 2 ಉದ್ದರಿಗಳ ಆಘಾತಕ್ಕೆ. ಯಾವುದೇ ತಂಡ 2 ತಂಡಕ್ಕೂ ಸೂಚನೆ ಕೊಡ್ತಾ ಇದ್ದಾರೆ. ಯಾವುದೇ ತಂಡದ ಆಟಗಾರರು ಕೂಡ ಹ್ಯಾಟ್ರಿಕ್ ವಿಕೆಟ್ ಗಳನ್ನು ತೆಗೆದುಕೊಂಡ್ರೆ ಅರಕೆರೆ ರಾಹುಲ್ ಅಗಸ್ತ್ಯ ಇವರ ಹಸ್ತದ ಮುಖಾಂತರವಾಗಿ 500 ರೂಪಾಯಿಗಳ ಬಹುಮಾನಗಳು ದೊರಕುತ್ತದೆ, ಗಮನಿಸಿಕೊಳ್ಳಿ. 1000 ರೂಪಾಯಿಗಳ ಬಹುಮಾನಗಳು. ಯಾವುದೇ 2 ತಂಡದಲ್ಲಿ ಕೂಡ ಹ್ಯಾಟ್ರಿಕ್ ವಿಕೆಟ್ ಗಳನ್ನು ಕಬಳಿಸಿಕೊಂಡ್ರೆ ರಾಹುಲ್ ಅಗಸ್ತ್ಯ ಇವರ ಹಸ್ತದ ಮುಖಾಂತರವಾಗಿ ದೊರಕುತ್ತದೆ. 2ನೇ ಓವರ್ಗಾಗಿ ತೇಜಸ್ ಇವರನ್ನು ಕರೆತರುವ ಪ್ರಯತ್ನಗಳು. ಮೊದಲ ಚೆಂಡು ತೇಜಸ್ ಎಸೆಸಿರ್ತಕ್ಕಂತ ಮೊದಲ ಎಸೆತ ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. 6 ಮೊದಲ ಚೆಂಡಿನ ಮೊದಲ ಓವರ್ನ ಮುಕ್ತಾಯದ ಬಳಿಕ 6 ಓಟಗಳನ್ನು ದಾಖಲಿಸಿಕೊಂಡಿರ್ತಕ್ಕಂತ ತಂಡ 1 ಚಿಕ್ಕಿ 1 ಚೆಂಡಿನ ಮುಕ್ತಾಯದ ಬಳಿಕ ಕೂಡ 6 ಎಸೆತ 6 ಓಟ 2 ಉದ್ದರಿಗಳನ್ನು ಕಳೆದುಕೊಳ್ಳುವುದರ ಮುಖಾಂತರವಾಗಿ 5-5 ಇದು ಸಿಂಗಲ್ ಅಂದ್ಕೊಂಡ್ರು. 5-5 ತಂಡದ ಒಟ್ಟಾರೆ ಒಟ್ಟುಗಳು 5. ತಂಡದ ಒಟ್ಟಾರೆ ಒಟ್ಟುಗಳು 5. 2 ಉದ್ದರಿಗಳ ಆಘಾತಕ್ಕೆ ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಮಹೇಶ್ ಅವರು 1 ಬೌಂಡರಿ ದಾಖಲಿಸಿದ್ರೆ ಹರ್ಷ ರೆಡ್ಡಿ ಇವರ ಹಸ್ತದ ಮುಖಾಂತರವಾಗಿ 500 ರೂಪಾಯಿಗಳ ಬಹುಮಾನಗಳು. ಬಹಳಷ್ಟು ಆಟಗಾರರನ್ನು ಪ್ರೋತ್ಸಾಹಿಸ್ತಕ್ಕಂತ ಕೆಲಸ ಕಾರ್ಯಗಳನ್ನು ಒಂದೆಡೆ ಆಟಗಾರರೇ ಮಾಡ್ತಾ ಇದ್ದಾರೆ, ಇನ್ನೊಂದೆಡೆ ಪ್ರೇಕ್ಷಕ ವರ್ಗದವರು ಮಾಡ್ತಾ ಇದ್ದಾರೆ. ಅದರ ಜೊತೆಗಾಗಿ ಕಾಯ್ದು ಕುಳಿಬೇಕಷ್ಟೇ ಅದು ಯಾವ ರೀತಿ ಆಟಗಾರಿಕೆ ಮಹೇಶ್ ಆಡ್ತಾರೆ ಅಂತ. ತೇಜಸ್ ಎಸೆತಗಾರಿಕೆ ಭಾಗದಲ್ಲಿ ಸೌಂದರ್ಯ ಚೆಂಡು ತನ್ನ ಮೂಲಕ ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಲೆಗ್ ಸೈಡ್ ಸೀಮಾ ರೇಖೆಯನ್ನು ಚೆಂಡು ಕ್ರಮಿಸುವುದರ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ. 500 ರೂಪಾಯಿಗಳು ಈಗಾಗಲೇ ತನ್ನ ಅಕೌಂಟಿಗೆ ಬಂದಾಗಿದೆ ಸರ್. ಮಹೇಶ್, ನೀವು ದಾಖಲಿಸಬಲ್ಲ ಪ್ರತಿಯೊಂದು ಬೌಂಡರಿಗಳಿಗೆ ಕೂಡ 500 ರೂಪಾಯಿಗಳ ಬಹುಮಾನ. ಈಗಾಗಲೇ 1 ಬೌಂಡರಿ 500 ರೂಪಾಯಿಗಳು ನಿಮ್ಮ ಇಲ್ಲಿ ನಮ್ಮ ಬಳಿ ಹರ್ಷ ರೆಡ್ಡಿ ಅವರು ನೀಡಿರ್ತಾರೆ. ಪಂದ್ಯಾಟ ಮುಗಿದ ನಂತರ ತೆಗೆದುಕೊಳ್ಳಿ. ಮತ್ತೆ ಟೆನಿಸ್ ಎಸೆತಗಾರಿಕೆ ಭಾಗದಲ್ಲಿ ಯಾರೇ ಒಬ್ಬ ಹ್ಯಾಟ್ರಿಕ್ ವಿಕೆಟ್ ಕಬಳಿಸಿದ್ರು ಕೂಡ ರಾಹುಲ್ ಅಗಸ್ತ್ಯ ಇವರ ಹಸ್ತದ ಮುಖಾಂತರವಾಗಿ 1000 ರೂಪಾಯಿಗಳ ಬಹುಮಾನ. ಸ್ವೇಪ್ ಶಾಟ್ಗೆ ಯತ್ನವನ್ನು ಮಾಡಿದ್ರು, ತನ್ನ ಮೂಲಕ ಓಟಗಳ ಅವಕಾಶಗಳು ಲಭಿಸಿಕೊಳ್ತಾ ಇದೆ, ಓಟಗಳು ಬರ್ತಾ ಇದೆ. ಮಹೇಶ್ ಅವರು ದಾಖಲಿಸಬಲ್ಲ ಪ್ರತಿಯೊಂದು ಬೌಂಡರಿಗಳಿಗೂ ಕೂಡ 500 ರೂಪಾಯಿಗಳ ಬಹುಮಾನಗಳು. ಅದೇ ರೀತಿ ನಮ್ಮ ಪ್ರೇಕ್ಷಕರು ಆಗಿರ್ತಕ್ಕಂಥ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ರವರ ತಮ್ಮ ಅಗಸ್ತ್ಯರವರು ಕೂಡ ಹ್ಯಾಟ್ರಿಕ್ ವಿಕೆಟ್ ಗಳನ್ನು ಕಬಳಿಸಿದ್ರೆ 1000 ರೂಪಾಯಿಗಳ ಬಹುಮಾನಗಳು ನೀಡಿಕೊಡ್ತಾರೆ.
ಇನ್ನು ಕೂಡ ಅಂಪೈರ್ ಡಿಸಿಷನ್ ನೀಡಿಲ್ಲ. ಆ ನಿಟ್ಟಿನಲ್ಲಿ ಜೈ ಭಾರತ ತಂಡದ ಯಾರೇ ಓರ್ವ ಆಟಗಾರ ಬೌಂಡ್ರಿ ದಾಖಲಿಸಿದ್ರು ಕೂಡ 500 ರೂಪಾಯಿಗಳ ಬಹುಮಾನ. ಅದರ ಜೊತೆಗಾಗಿ ಮಹೇಶ್ ರವರ ಉದ್ದರಿಯನ್ನು ಕಬಳಿಸಿರ್ತಕ್ಕಂತ ವಿಕೆಟ್ ತೆಗೆದ್ರೆ ಹರ್ಷ ಅವರ ಹಸ್ತದ ಮುಖಾಂತರವಾಗಿ 1000 ರೂಪಾಯಿಗಳ ಬಹುಮಾನಗಳು ನೀಡ್ತಾರೆ. ಮಹೇಶ್ ಅವರು ದಾಖಲಿಸಬಲ್ಲ ಪ್ರತಿ ಬೌಂಡ್ರಿಗೆ ಕೂಡ 500 ರೂಪಾಯಿಗಳು. ತಂಡದ ಒಟ್ಟಾರೆ ಒಟ್ಟುಗಳು 11ಕ್ಕೆ ಸಾಗ್ತಾ ಇದೆ. 2 ಉದ್ದರಿಗಳ ಆಘಾತಕ್ಕೆ ಮಹೇಶ್ ಅವರು ದಾಖಲಿಸಬಲ್ಲ ಎಲ್ಲಾ ಬೌಂಡರಿಗಳಿಗೂ ಕೂಡ ಪ್ರತಿಯೊಂದು ಬೌಂಡರಿಗಳಿಗೂ ಕೂಡ 500 ರೂಪಾಯಿಗಳ ಬಹುಮಾನಗಳು. ಸುಂದರತೆ ಚೆಂಡು ವೈಡ್ ಸೂಚನೆಗಳು ಬರ್ತಾ ಇದೆ. ಹರ್ಷ ರೆಡ್ಡಿ ಇವರ ಹಸ್ತದ ಮುಖಾಂತರವಾಗಿ ಮಹೇಶ್ ಅವರು ದಾಖಲಿಸಬಲ್ಲ ಪ್ರತಿಯೊಂದು ಬೌಂಡರಿಗಳಿಗೂ ಕೂಡ 500 ರೂಪಾಯಿಗಳ ಬಹುಮಾನ ದೊರಕುತ್ತದೆ, ಗಮನಿಸಿಕೊಳ್ಳಿ. ತಂಡದ ಒಟ್ಟಾರೆ ಒಟ್ಟುಗಳು 12. ಸುಂದರತೆ ಚೆಂಡು ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ಯುಗಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕ್ಷೇತ್ರ ರಕ್ಷಣೆ ಮಾಡಿದ್ರ ಮುಂಚಿತವಾಗಿ ಒಂದು ಓಟ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 13 ತಂಡದ ಒಟ್ಟಾರೆ ಓಟಗಳು 2 ಉದ್ದರಿಗಳ ಆಘಾತಕ್ಕೆ. 12 ಚೆಂಡಿನ ಮುಕ್ತಾಯದ ಬಳಿಕ ಇನ್ನೂ ಕೂಡ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ ಮೊದಲ ಸೆಷನ್ ನಲ್ಲಿ. ಜೈ ಭಾರತ ತಂಡದವರು ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರೆ 2000 ಬಹುಮಾನಗಳು ಹರ್ಷ ರೆಡ್ಡಿ ಇವರ ಹಸ್ತದ ಮುಖಾಂತರವಾಗಿ ದೊರಕುತ್ತದೆ, ಗಮನಿಸಿಕೊಳ್ಳಿ. ಯಾವುದೇ ಪೂರ್ವ ದಾಂಡಿಗ ಕೂಡ ಹ್ಯಾಟ್ರಿಕ್ ಬೌಂಡರಿಗಳನ್ನು ದಾಖಲಿಸಿಕೊಂಡ್ರೆ ಹರ್ಷ ರೆಡ್ಡಿ ಅವರ ಹಸ್ತದ ಮುಖಾಂತರವಾಗಿ 2000 ರೂಪಾಯಿಗಳ ಬಹುಮಾನಗಳು ದೊರಕುತ್ತದೆ. ಅದಲ್ಲದೆ ಮಹೇಶ್ ಅವರು ದಾಖಲಿಸಬಲ್ಲ ಪ್ರತಿ ಬೌಂಡರಿಗಳಿಗೂ ಕೂಡ 500 ರೂಪಾಯಿಗಳು ಹರ್ಷ ರೆಡ್ಡಿ ಅವರು ನೀಡಿಕೊಡ್ತಾರೆ. ಸುಂದರ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 13 2 ಉದ್ದರಿಗಳ ಆಘಾತಕ್ಕೆ 2 ಚುಕ್ಕಿ 1 ಚೆಂಡಿನ ಮುಕ್ತಾಯದ ಬಳಿಕ ಎಸೆತಗಾರಿಕೆ ಭಾಗದಲ್ಲಿ ದರ್ಶನ್ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿದ್ರು. ಮತ್ತೆ ದರ್ಶನ್ 2ನೇ ಬಾರಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸುಂದರತೆ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅಂತಿಮ ಹಂತದಲ್ಲಿ ಸೀಮಾ ರೇಖೆ ಬದಿಯಲ್ಲಿ ಉತ್ತಮ ರೀತಿಯ 4 ಅಡ್ಡಾಯಿಸಿದ್ರು. 4 ಓಟಗಳನ್ನು ಅಡ್ಡಾಯಿಸಿದ್ರು. ಅವಳಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ಸತೀಶ್ ಊದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಓಟಗಳನ್ನು ಕಸಿಯುವಂತಹ ಪ್ರಯತ್ನ ಮಾಡಿದ್ರು. 1ರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. ಓಟಗಳ ಯಶಸ್ವಿ ಮಾತ್ರ 1ಕ್ಕೆ ತೃಪ್ತಿಯನ್ನು ಪಡೆದುಕೊಳ್ತಾ ಇದೆ. 14 ತಂಡದ ಒಟ್ಟಾರೆ ಓಟಗಳು.
ಮಹೇಶ್ ಅವರು ದಾಖಲಿಸಬಲ್ಲ ಪ್ರತಿ ಬೌಂಡರಿಗಳು ಕೂಡ 500 ರೂಪಾಯಿ ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿ. ಅದೇ ರೀತಿ ಹ್ಯಾಟ್ರಿಕ್ ಬೌಂಡರಿ ದಾಖಲಿಸಿಕೊಂಡ 2000 ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿಯೇ ದೊರಕ್ತದೆ. ಜೈ ಭಾರತ ಆಟಗಾರರಿಗೆ ಮಾತ್ರ. ತಂಡದ ಒಟ್ಟಾರೆ ಓಟಗಳು 2.3 ಚೆಂಡಿನ ಮುಕ್ತಾಯದ ಬಳಿಕ 15 ಓಟ. ಜೈ ಭಾರತ ತಂಡದ ಯಾರೇ ಓರ್ವ ದಾಂಡಿಗನು ಬೌಂಡ್ರಿ ದಾಖಲಿಸಿದ್ರು ಕೂಡ ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿ 500 ರೂಪಾಯಿಗಳು. ದರ್ಶನ್ ಎಸೆತಗಾರಿಕೆ ಭಾಗದಲ್ಲಿ ವೈಡ್ ಸೂಚನೆಗಳನ್ನು ಗಮನಿಸಿಕೊಳ್ತಾ ಇದ್ದಾರೆ. ಅತಿಕ್ರಮಣ ಓಟಗಳು ಬರ್ತಾ ಇದೆ. ಶ್ರೇಷ್ಠ ಆಟಗಾರನು ಹೊಂದಿರತಕ್ಕಂತ 2 ಶ್ರೇಷ್ಠ ಪಂದ್ಯಾಟಗಳು ಜರುಗ್ತಾ ಇದೆ. ದರ್ಶನ್ ಎಸೆತಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತಗಾರಿಕೆಗಾರ. ಸುಂದರತೆಯ ಚೆಂಡು ತನ್ನ ಮೂಲಕ ಹೋದರಿ ಆಘಾತಗಳು ಬರ್ತಾ ಇದೆ. ಔಟ್ ತೀರ್ಪುಗಳು ಬರ್ತಾ ಇದೆ. ಬಂದಂತ ಹಾದಿಯನ್ನು ಸುಲಭವಾಗಿ ಬ್ಯಾಕ್ ಟು ಪವಿಲಿಯನ್ ರೂಪದಲ್ಲಿ ಹೊರ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 16 ಓಟಗಳು 4 ಉದರಿ ಆಘಾತಕ್ಕೆ 2.4 ಚೆಂಡಿನ ಮುಕ್ತಾಯದ ಬಳಿಕ 2ನೇ ಲೀಗಿನ 3ನೇ ಪಂದ್ಯಾಟ ಜರುಗಿಕೊಳ್ತಾ ಇದೆ. ಹೊಸ ಆಟಗಾರ ಶರತ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಅದೇ ರೀತಿಯಲ್ಲಿ ಜೈ ಭಾರತ ತಂಡದ ಆರಂಭಿಕ ಹಂತದಲ್ಲಿ ಆಗಮಿಸಿರ್ತಕ್ಕಂಥ ಮಹೇಶ್ ಇನ್ನು ಕೂಡ ಜೀವಂತವಾಗಿ ಉಳಿತಾ ಇದ್ದಾರೆ. ಮಹೇಶ್ ಇರುವಷ್ಟು ಕಾಲ ವಿರುದ್ಧಾರ್ಥಕ ಜೀವ ತಂಡಕ್ಕೆ ತಲೆ ಮೇಲೆಯ ವಿಚಾರವಾಗ್ತದೆ ಅಷ್ಟೇ. ಆ ನಿಟ್ಟಿನಲ್ಲಿ ಬಹಳಷ್ಟು ಶ್ರೇಷ್ಠ ಆಟಗಾರ ಕೂಡ ಬೆಂಗಳೂರು ಶಾರ್ಟ್ ಪಿಚ್ ಕಂಡಿರ್ತಕ್ಕಂಥ ಓರ್ವ ಶ್ರೇಷ್ಠ ಸರ್ವಸಾಕ್ಷಿ ಆಟಗಾರ. ಆ ನಿಟ್ಟಿನಲ್ಲಿ ಮತ್ತೆ ದರ್ಶನ್ ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ಚೆಂಡು ತನ್ನ ಮೂಲಕ ಮತ್ತೆ ಬೌಂಡ್ರಿ ಬರ್ತಾ ಇದೆ. ಶರತ್ ರವರ ಅಕೌಂಟಿಗೆ ಕೂಡ 500 ರೂಪಾಯಿ ಬಿದ್ದಿದೆ ಸರ್. ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿ ವೇದಿಕೆಯಲ್ಲಿ ಬಂದು ಪಡೆದುಕೊಳ್ಳಿ. ತದನಂತರ ಪಂದ್ಯಾಟ ಮುಗಿದ ನಂತರ ಅದರೊಂದಿಗೆ 4 ಉದರಿಯ ಆಘಾತಕ್ಕೆ ತಂಡದ ಒಟ್ಟಾರೆ ಓಟುಗಳು 20. ಆಟಗಾರರನ್ನು ಉರಿದುಂಬಿಸುವಂತಹ ಪ್ರಯತ್ನಗಳು. ಪ್ರೇಕ್ಷಕರು ತನ್ನ ಬಹುಮಾನ ಹಣ ನೀಡುವುದರ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2.5 ಚೆಂಡಿನ ಮುಕ್ತಾಯದ ಬಳಿಕ 20 ಓಟ. ತಂಡದ ಒಟ್ಟಾರೆ ಓಟಗಳು 20. ದರ್ಶನ್ ಕೊನೆಯ ಚೆಂಡು. ಮೊದಲ ಸೆಷನ್ 2ನೇ ಓವರ್ನ 3ನೇ ಓವರ್ನ ಕೊನೆಯ ಚೆಂಡಿಗಾಗಿ ದರ್ಶನ್. ಸ್ಟ್ಯಾಂಪ್ ಔಟ್ ಮಾಡಿಕೊಂಡು ಬಯಸುವಂತಹ ಪ್ರಯತ್ನ. ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಓಟಗಳು ಬರ್ತಾ ಇಲ್ಲ. ಅಂತಿಮ 18 ಚೆಂಡಿನ ಮುಕ್ತಾಯದ ಬಳಿಕ 3 ಓಟಗಳು. 18 ಚೆಂಡಿನ ಮುಕ್ತಾಯದ ಬಳಿಕ 20 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ 4 ಉದರಿಗಳ ಆಘಾತಕ್ಕೆ. ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಬಲ್ಲ ಜೈ ಭಾರತ ತಂಡದ ಆಟಗಾರರಿಗೆ 5,000 ರೂಪಾಯಿಗಳ ಬಹುಮಾನ ಇದೇ ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿ. ಇನ್ನು ಕೂಡ ಬಹಳಷ್ಟು ರೋಚಕತೆಯ ಆಟಗಾರರಿಗೆ ಉರಿದುಂಬಿಸಿಕೊಳ್ತಾ ಇದ್ದಾರೆ. ಇನ್ನು ಕೂಡ ಮಹೇಶ ಜೈ ಭಾರತ ಪರವಾಗಿ ಆರಂಭಿಕ ಹಂತದಲ್ಲಿ ಆಗಮಿಸಿಕೊಂಡಿರ್ತಕ್ಕಂಥ ಮಹೇಶ ಇನ್ನು ಕೂಡ ಜೀವಂತವಾಗಿ ಉಳಿತಾ ಇದ್ದಾರೆ. 6 ಚೆಂಡು
ಇನ್ನು ಕೂಡ ಅಂತಿಮ ಮೊದಲ ಸೆಷನ್ ಅಲ್ಲಿ ಉಳಿತಾ ಇದ್ದಾರೆ. ಯಾವ ರೀತಿಯ ಆಟಗಾರಿಕೆ ತೋರ್ಪಡಿಸ್ತಾರೆ ಮಹೇಶ್ ನೋಡ್ಬೇಕಷ್ಟೇ. ಸತತ ಜೈ ಭಾರತ ತಂಡಕ್ಕೆ ತನ್ನ 15 ವರ್ಷದ ಸತತ 15 ವರ್ಷಗಳ ಕಾಲ ಪಂದ್ಯ ಜೈ ಭಾರತ ಪರವಾಗಿಯೇ ಆಡ್ತಾ ಇದ್ದಾರೆ. ಬಹಳಷ್ಟು ಪಂದ್ಯಾಟವನ್ನು ಜಯಿಸಿಕೊಟ್ಟಿದ್ದಾರೆ. ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಪಡೆದಿರ್ತಕ್ಕಂಥ ದಾಖಲೆಗಳು ಕೂಡ ಇರ್ತವೆ. ಹೊಸ ಬೌಲರ್ ಪ್ರಜ್ಯೋತನ ಮೂಲಕ ಮಹೇಶನ ದಾಂಡು ಗರ್ಜನೆಗೊಳಗಾಗ್ತಾ ಇದೆ. ಮಹೇಶ ಆನ್ ಫೈರ್. ನಾಲ್ಕೋಟಗಳ ಹೆಚ್ಚುವರಿಗಳು ಬರ್ತಾ ಇದೆ ಮಹೇಶನ ದಾಂಡಿನ ಮುಖಾಂತರವಾಗಿ. ಬಹಳಷ್ಟು ರೋಚಕತೆಯ ಅಂತ್ಯ ಘಟ್ಟಕ್ಕೆ ತಲುಪುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಟ್ಟಾರೆಯಾಗಿ 1000 ರೂಪಾಯಿಗಳು ಈಗಾಗಲೇ ಮಹೇಶ್ವರವರ ಬಂದು ಪಡೆದುಕೊಳ್ಳಿ. ಮುಖ್ಯ ವೇದಿಕೆಯಲ್ಲಿ ಸತತ 2 ಬೌಂಡರಿಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 3 ಬೌಂಡರಿ ಹ್ಯಾಟ್ರಿಕ್ ಬೌಂಡರಿ ದಾಖಲಿಸಿಕೊಂಡ್ರೆ 5000 ರೂಪಾಯಿಗಳ ಬಹುಮಾನ. ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿ 5000 3 ಹ್ಯಾಟ್ರಿಕ್ ಬೌಂಡ್ರಿ. ಅದೇ ರೀತಿ ಸಿದ್ಧಕಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಉತ್ತಮ ರೀತಿಯ ಚುರುಕಿನ ಓಟಗಾರಿಕೆ ಬರ್ತಾ ಇದೆ. ಲಾಂಗ್ ಲೆಗ್ ಭಾಗದಲ್ಲಿ ದಬ್ಬುವಂತ ಪ್ರಯತ್ನ ಮಹೇಶ ಮಾಡಿಕೊಟ್ರು. ಸತತ ತನ್ನ ಸೇವೆಯ ಸಲ್ಲಿಕೆ ಸಣ್ಣದ್ರಿಂದ ಇದ್ರೂ ಕೂಡ ನಮಗೆ ಕಾಣುವಂತ 15 ವರ್ಷ ಪಂದ್ಯಾಟಗಳಲ್ಲಿ ಜೈ ಭಾರತ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ 10,000 ರೂಪಾಯಿಗಳ ಬಹುಮಾನಗಳು ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿ ದೊರಕ್ತದೆ. ಪ್ರೋತ್ಸಾಹ ಸಿಗ್ತಾ ಇದೆ. ಉತ್ತಮ ರೀತಿಯ ಚೆಂಡು ತನ್ನ ಮೂಲಕ ಉತ್ತಮ ರೀತಿಯ ಅಂತಿಮ ಹಂತದಲ್ಲಿ ದರ್ಶನ್ 4 ಅಡ್ಡಾಯಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. 4 ಓಟವನ್ನು ಅಡ್ಡಾಯಿಸುವಂತ ಪ್ರಯತ್ನವನ್ನು ಮಾಡಿಕೊಟ್ರು. 3 ಚೆಂಡು 3 ಚುಕ್ಕಿ 3 ಚೆಂಡಿನ ಮುಕ್ತಾಯದ ಬಳಿಕ 26 ತಂಡದ ಒಟ್ಟಾರೆ ಓಟ್ಗಳು. ಮಹೇಶ್ ಅವರಿಗೆ ಮತ್ತೊಂದು ಸೂಚನೆ. 3 ಚೆಂಡಿಗೆ ಹ್ಯಾಟ್ರಿಕ್ 3 ಬೌಂಡ್ರಿ ದಾಖಲಿಸಿದ್ರೆ ಕಿರಣ್ ಪೊಲಾಡ್ ರವರಿಂದ 5000 ರೂಪಾಯಿಗಳು. ಸೌಂದರ್ಯತೆಯ ಚೆಂಡು ನೋಬಾಲ್ ಸೂಚನೆಗಳು ಬರ್ತಾ ಇದೆ. ಡೈರೆಕ್ಟ್ ಹಿಟ್ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ಲಾಭದಾಯಕ ಓಟಗಳು ಬರ್ತಾ ಇದೆ. 2 ಓಟಗಳ ಹೆಚ್ಚುವರಿಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಂಪೈರ್ ಇದು ಔಟ, ಉದರಿ ಆಘಾತ. 2 ಓಟ ಮಾತ್ರ ಅಂಕಿಅಂಶಿ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. 3 ಚೆಂಡು 3 ಬೌಂಡರಿ ದಾಖಲಿಸಿದ್ರೆ ಕಿರಣ್ ಪೊಲಾಡ್ ಇವರ ಹಸ್ತದ ಮುಖಾಂತರವಾಗಿ 5000 ರೂಪಾಯಿಗಳ ಬಹುಮಾನ. ಹರ್ಷ ರೆಡ್ಡಿರವರ ಕೈ ಹಸ್ತದ ಮುಖಾಂತರವಾಗಿ ಮಹೇಶ್ ಅವರು ದಾಖಲಿಸಿದ್ರೆ ಬೌಂಡ್ರಿ ದಾಖಲಿಸತಕ್ಕಂತ 3 ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರೆ 5000 ರೂಪಾಯಿಗಳ ಬಹುಮಾನಗಳು ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿ ದೊರಕ್ತದೆ. ಮಹೇಶ್ ಅವರು ದಾಖಲಿಸಬಲ್ಲ ಹ್ಯಾಟ್ರಿಕ್ ಬೌಂಡ್ರಿಗೆ. ಸೌಂದರ್ಯ ಚೆಂಡು, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ.
ಬಹಳಷ್ಟು ರೇಸಿಂಗ್ ಮಾದರಿಯ ಚೆಂಡುಗಳು ಬರ್ತಾ ಇದೆ. 28 ತಂಡದ ಒಟ್ಟಾರೆ ಓಟ್ಗಳು. ಸುಂದರತೆ ಚೆಂಡು ತನ್ನ ಮೂಲಕ ಓಟಗಳನ್ನು ಕಸಿಯುವಂತಹ ಪ್ರಯತ್ನ. ಅಂತಿಮ ಹಂತದಲ್ಲಿ ಮಹೇಶ ಉದ್ದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಕೊನೆಯ ಚೆಂಡಿಗೆ ಕೊನೆಯ ಬೌಂಡ್ರಿ ದಾಖಲಿಸಿದ್ರು ಕೂಡ 500 ರೂಪಾಯಿಗಳ ಬಹುಮಾನಗಳು ಹರ್ಷ ರೆಡ್ಡಿರವರ ಹಸ್ತದ ಮುಖಾಂತರವಾಗಿ ದೊರಕುತ್ತದೆ. ಪಂದ್ಯಾಟ ಆರಂಭವಾಗಿದ್ದರಿಂದ ಹಿಡಿದು ಕೂಡ ಅಂತಿಮ ಹಂತದವರೆಗೂ ಕೂಡ ಪ್ರೋತ್ಸಾಹ ನಿಲ್ಲಿಸುವ ಅಸಾಧ್ಯವಾಗ್ತಾ ಇದೆ. ಎಲ್ಲರೂ ಕೂಡ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಹೆಚ್ಚಿನ ಅಂಶ ಹರ್ಷ ರೆಡ್ಡಿರವರೇ ಹೆಚ್ಚಿನ ಅಂಶವಾಗಿ ನೀಡಿಕೊಡ್ತಾ ಇದ್ದಾರೆ. 500 ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಮೋಹನ್ ರವರು ಸುಂದರತೆ ಚೆಂಡು ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ಒಂದು ಓಟಗಳ ಹೆಚ್ಚುವರಿಕೆಗಳು ಬರ್ತಾ ಇದೆ. ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ಯಶಸ್ಸು ಸಿಗ್ತಾ ಇಲ್ಲ. ಕೇವಲ ಒಂದು ಓಟಗಳು. ತಂಡದ ಒಟ್ಟಾರೆ ಓಟ್ಗಳು 30ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 31 ಓಟಗಳು 24 ಚೆಂಡಿನ ನಡುವೆ ಬರಬೇಕಾಗ್ತದೆ. 24ಕ್ಕೆ 31 ಓಟ.
BC ಅಲಿಯಾಸ್ ಕೆಂದ ಮುಖ್ಯ ವೇದಿಕೆಯಲ್ಲಿ ಹೋಗ್ಬೇಕು ಸರ್. ಎಲ್ಲೇ ಇದ್ರು ಮುಖ್ಯ ವೇದಿಕೆ ಹತ್ರ ಹೋಗ್ಬೇಕು. ದೀಪಕ್ ರವರು ನಿಮ್ಮನ್ನು ಕರೀತಾ ಇದ್ದಾರೆ. AP ಯಶವಂತ್ ಅವರು ಬೈಕ್ ಸಿಸ್ಟಮ್ ಹತ್ರ ಬರಬೇಕು. AP ಬಿಲ್ಡರ್ಸ್, ನಂದಿ ಬಿಲ್ಡರ್ಸ್.
ಪ್ರತಾಪ್ ರವರಿಂದ 1000 ರೂಪಾಯಿ, ವಿಕೆಟ್ ಬೋಲ್ಡ್ ಮಾಡಿದ್ರೆ 1000 ರೂಪಾಯಿಗಳ ಬಹುಮಾನ ಪ್ರತಾಪ್ ರವರು. ಸುಂದರತೆ ಚೆಂಡು. ಪಂದ್ಯಾಟ ಮುಗಿದ ನಂತರ ಮೋಹನ್ ರವರು ಪ್ರತಾಪ್ ರವರ ಕಾಣಿ. ಇನ್ನೋರ್ವ ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾನೆ. ಪಂದ್ಯಾಟ ಬಹಳಷ್ಟು ಸಮಾಧಾನಕರವಾಗಿ ಸಾಗ್ತಾ ಇದೆ. ಕೊಂಚ ಮಟ್ಟಿಗೆ ಜೈ ಭಾರತ ಪರವಾಗಿ ಪಂದ್ಯಾಟ ವಾಲುವಂತಹ ಎಲ್ಲಾ ಸಾಧ್ಯತೆಗಳಿದ್ರು ಕೂಡ ಪಂದ್ಯಾಟ ಅದೃಷ್ಟದ ಆಟ ಕ್ರಿಕೆಟ್. ಆ ನಿಟ್ಟಿನಲ್ಲಿ ಅದು ಯಾವ ರೀತಿಯಲ್ಲಿ ಸಾಗ್ತದೆ ನೋಡಬೇಕಷ್ಟೇ. ಚುಕ್ಕಿ ಮಧ್ಯೆ ಎಸೆತಗಾರಿಕೆಗಳು ಬರ್ತಾ ಇದೆ. ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಈ ತನ್ಮಧ್ಯೆ ಒಂದು ಓಟದ ಸೇರ್ಪಡೆ ಒಂಟಿ ಓಟಗಳ ಅವಕಾಶಗಳು. ತಂಡದ ಒಟ್ಟಾರೆ ಓಟಗಳು 9ಕ್ಕೆ ಸಾಗ್ತಾ ಇದೆ. 3 ಉದ್ದರಿಗಳ ಆಘಾತಕ್ಕೆ 2 ಚುಕ್ಕಿ 3 ಚೆಂಡಿನ ಮುಕ್ತಾಯದ ಬಳಿಕ 2ನೇ ಸೆಷನ್ನ ಮೋಹನ್ ಬಹಳಷ್ಟು ಸುಂದರ ರೀತಿಯಲ್ಲಿ ಎಸೆತಗಾರಿಕೆಯನ್ನು ಮಾಡಿಕೊಡ್ತಾ ಇದೆ. 4ನೇ ಚೆಂಡು ನೇರನೇ ಮೈಗೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಮತ್ತೆ ಮೋಹನ್ 5ನೇ ಚೆಂಡಿಗಾಗಿ ಸುಂದರತೆ ಚೆಂಡು ತನ್ನ ಮೂಲಕ ನೇರ ಗುರಿ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಓಟಗಳನ್ನು ಕಸಿಯುವಂತಹ ಪ್ರಯತ್ನ ಕ್ಷೇತ್ರ ಕ್ಷಣ ಕೈಕೊಡ್ತಾ ಇದೆ. ಉತ್ತಮ ರೀತಿಯಲ್ಲಿ ನೇರ ಗುರಿ ಸಾಗ್ತಾ ಇದೆ. ಡೈರೆಕ್ಟ್ ಹಿಟ್ ಮಾಡ್ತಾ ಇದೆ. ಉದರಿಗಳ ಆಘಾತ. ಗಿರೀಶ್ ಉದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಐನೋರ್ವ ಹೊಸ ಆಟಗಾರ ತೇಜಸ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಅಂತಿಮ ಚೆಂಡು 3ನೇ ಓವರ್ನ ಕೊನೆಯ ಚೆಂಡು. ತಂಡದ ಒಟ್ಟಾರೆ ಓಟಗಳು 9ಕ್ಕೆ ಸಾಗ್ತಾ ಇದೆ. ಸ್ಟ್ರೈಕನ್ನು ಮೋಹಿತ ಪಡೆದುಕೊಳ್ತಾ ಇದ್ದಾರೆ. ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಓಟ್ಗಳು ಬರ್ತಾ ಇದೆ. ಸರ್ಕಾರಿ ರನ್ ಮೂಲಕ ಓಟಗಳ ಅವಕಾಶಗಳು ಬರ್ತಾ ಇದೆ. 10 ತಂಡದ ಒಟ್ಟಾರೆ ಓಟಗಳು. ಸುಂದರತೆ ಚೆಂಡು ವೈಡ್ ಸೂಚನೆಗಳು ಬರ್ತಾ ಇದೆ. ತನ್ನ ಬಾಹುಗಳನ್ನು ಸಮಾಂತರವಾಗಿ ಚಾಚಿಕೊಂಡು ವೈಡ್ ಸೂಚನೆಗಳು ರವಾನಿಸಿಕೊಂಡ್ರು. ತಂಡದ ಒಟ್ಟಾರೆ ಓಟಗಳು 11ಕ್ಕೆ ತಲುಪ್ತಾ ಇದೆ. ನೋ ಬಾಲ್ ಸೂಚನೆಗಳು ರವಾನಿಸಿಕೊಳ್ತಾ ಇದ್ದಾರೆ. ತಂಡದ ಒಟ್ಟಾರೆ ಓಟಗಳು 12. ಇನ್ನೂ ಕೂಡ ಅಂತಿಮ 3ನೇ ಓವರ್ನ ಅಂತಿಮ ಚೆಂಡು ಉಳಿತಾಯವನ್ನು ಕಾಣ್ತಾ ಇಲ್ಲ. ತಟ್ಟಿಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ಅಂತಿಮ ಹಂತದಲ್ಲಿ ತಾನು ಕಂಡಂತ ಯಶಸ್ಸು ಫಲ ಸಿಗ್ತಾ ಇದೆ. ಅಂತಿಮ ಹಂತದಲ್ಲಿ ಉದ್ದರಿ ಆಘಾತ. ಚೀಟಿ ಕಾರ್ಯಕ್ರಮದಲ್ಲಿ ಕೆಸಿಸಿ ತಂಡ ನೇರನೇ ಸೆಮಿಫೈನಲ್ ದಾಪುಗಾಲ ನೀಡ್ತಾ ಇದ್ದಾರೆ. ಈ ಪಂದ್ಯಾಟದಲ್ಲಿ ಯಾವ ತಂಡ ಜಯಿಸಿಕೊಡ್ತದೋ ಮುಂದಿನ ಏಕಲವ್ಯ ತಂಡವನ್ನು ಎದುರಿಸಬೇಕಾಗ್ತದೆ. ಗಮನಿಸಿಕೊಳ್ಳಿ, ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ 2ನೇ ದಿನದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಹೊಸ ಬೌಲರ್
ಪ್ರದೀಪ್ ಜೈ ಭಾರತ ಪರವಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರದೀಪ್ ರವರ ಪರಿಚಯವಾಗ್ತಾ ಇದೆ. ಅವರ ಎಸೆತ ಜಯಕ್ಕಾಗಿ ಸತತ 3ರಿಂದ 4 ಬೌಂಡರಿಗಳು ಬೇಕಾಗ್ತದೆ. ಹಲವು ಬೌಂಡರಿಗಳು ಬಂದರೂ ಕೂಡ ಪಂದ್ಯಾಟ ಗೆಲ್ಲಬೇಕಾದ್ರೆ ಅದೃಷ್ಟ ಒಂದೆಡೆ ಕೈ ಇಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರದೀಪ್ ಮೊದಲ ಚೆಂಡಿಗಾಗಿ 4ನೇ ಓವರ್ನ ಮೊದಲ ಚೆಂಡು ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗಿತ್ತು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ಎತ್ತರ ಮಟ್ಟದ ಕಡಿವಾಣವನ್ನು ಪ್ರದೀಪ್ ಹಾಕಿ ಕೊಡ್ತಾ ಇದ್ದಾರೆ ಜೈ ಭಾರತ ಪರವಾಗಿ. ಸೌಂದರ್ಯ ಚೆಂಡು ತನ್ನ ಮೂಲಕ ಮಿಡಾನ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನದ ನಡುವೆ ಯಶಸ್ಸು ಸಿಗ್ತಾ ಇದೆ. 4 ಓಟದ ಸೇರ್ಪಡೆ. ನಾಲ್ಕು ಓಟಗಳ ಸೇರ್ಪಡೆ ತಂಡದ ಒಟ್ಟಾರೆ ಓಟಗಳು. ಅಣ್ಣ ಇಲ್ಲಿ ಕೂಗ್ಬೇಡಿ ಅಣ್ಣ, ಮೈಕ್ ಕೇಳಬೇಕು. ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ತನ್ನ ಮೂಲಕ ಉದ್ದರಿಗಳ ಆಘಾತ, ಪ್ರತ್ಯುತ್ತರಗಳು ಸಿಗ್ತಾ ಇದೆ. ಹಿಂದಿನ ಚೆಂಡು ಬೌಂಡ್ರಿ ದಾಖಲಾತಿ, ಮುಂದಿನ ಚೆಂಡು ಉದ್ದರಿ ಆಘಾತ. ಸುಂದರತೆ ಆಟ, ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಂಡ್ರು ಶೈಲೋ. ಮತ್ತೆ ಪ್ರದೀಪ ಸ್ಟಂಪ್ ಔಟ್ ಮಾಡಿಕೊಂಡು ಬಯಸುವಂತಹ ಪ್ರಯತ್ನಗಳು ಶೈಲು ಮಾಡಿದ್ರು. ಪ್ರದೀಪ ಎಸೆದಿರ್ತಕ್ಕಂಥ ಎಸೆತಕ್ಕೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಎಸೆತಗಾರಿಕೆ ಜೊತೆಗಾಗಿ ಕ್ಷೇತ್ರ ರಕ್ಷಣೆ ಬಹಳಷ್ಟು ಸುರಕ್ಷಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಕೊನೆಯ ಚೆಂಡು ಸ್ಟಾಂಪ್ ಔಟ್ ಮಾಡಿಕೊಂಡು ಬಯಸುವಂತಹ ಪ್ರಯತ್ನ, ಸಿಕ್ಸರ್ ಬರ್ತಾ ಇದೆ. ಆದರೂ ಕೂಡ ಸಿಕ್ಸರ್ ಪಂದ್ಯಾಟದಲ್ಲಿ ಯಾವುದೇ ರೀತಿಯ ಓಟಗಳನ್ನು ತಂದುಕೊಡುವುದಿಲ್ಲ. ಕೇವಲ ಬೌಂಡರಿಗಳು, ಅವಳಿ ಓಟ, ತ್ರಿವಳಿ ಓಟ, ರೊಟೇಟ್ ಆಟಗಳು ಮಾತ್ರ ಅಂಕಿಗಳನ್ನು ಕೂಡಿಸಿಕೊಳ್ತದೆ. ಇದರೊಂದಿಗೆ ಜೈ ಭಾರತ ತಂಡ ಜೀವ ತಂಡವನ್ನು ಜಯಿಸುವುದರ ಮುಖಾಂತರವಾಗಿ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಏಕಲವ್ಯ ಜೈ ಭಾರತ ತಂಡದ ಕಪ್ತಾನ ಟಾಸ್ ಕಾರ್ಯಕ್ರಮಕ್ಕೆ ಮುಖ್ಯ ವೇದಿಕೆ ಹತ್ರ ಹೋಗ್ಬೇಕು. ಜೈ ಭಾರತ ಮತ್ತು ಕೆಸಿಸಿ, ಜೈ ಭಾರತ ಮತ್ತು ಕೆಸಿಸಿ ತಂಡದ ಕಪ್ತಾನ ಈ ಪಂದ್ಯಾಟದ ಪಂದ್ಯ ಪುರುಷೋತ್ತಮನಾಗಿ ಮಹೇಶ್ ಅವರು ಒದಗಿರ್ತಾರೆ. ಪ್ರಶಸ್ತಿ ಸ್ವೀಕಾರಕ್ಕಾಗಿ ಮುಖ್ಯ ವೇದಿಕೆಯನ್ನು ಸ್ವೀಕರಿಸಿಕೊಳ್ಳಿ. ಅದರ ಜೊತೆಗಾಗಿ ಶರತ್ ರವರು ಕೂಡ ಸಾಗಬೇಕು. ಅದರ ಜೊತೆಗಾಗಿ